ಒಂದು ಎರಡು ಮನೆಯಲ್ಲಿ ಎರಡು ಮೂರು ನಾಲ್ಕು ನಾಲ್ಕು ಐದು ಆರು ಏಳು ಸಾರು ಏಳು ಎಂಟು ಹಲಕ್ಕೆ ದಂಟು ಒಂಬತ್ತು ಹತ್ತು ಅದೇ ಮುದುರಿತು ಊಟದ ಆಟ ಮುಗಿಯಿತು. ಆಕಾಶಿ ನೋಡ್ರಿ, ನೀವು ಕೂಡ ಹಾಡಂದ್ರೆ ಹಾಡ್ಬೇಕಲ್ಲ. ಅಂಕಿಯು ಹಾಡು, ಗುಗ್ಗಜ್ಜಿಯು ಹಾಡು, ಸಾಕಷ್ಟು ಹಾಡಿರ್ತಾವ. ಹಾಡು ಕಲಿಬೇಕು ನೀವು. ಯಾರಿಗೆ ಹಾಡು ಬರ್ತಾನೆ ಹಾಡನ್ನು ಹಾಡ್ತಿರ್ತಾರೆ ಅಲ್ಲ. ನಿಮ್ಗೆ ಗೊತ್ತ ಹಾಡು? ಆಯ್ತು, ಮಾತಾಡ. ಈಗ ನೋಡ್ರಿ, ನಿಮ್ಗೆ ಅರ್ಥ ಆಗ್ತದೆ. ಭಿನ್ನ ರಾಶಿ ಅಂತ ಮತ್ತೆ ಹೇಳಿದ್ರೆ ಇವತ್ತು ನೋಡಿ, ಭಿನ್ನ ರಾಶಿ. ಭಿನ್ನ ರಾಶಿ ಅಥವಾ ಒಂದು ವಸ್ತುವಿನಲ್ಲಿ ಭಾಗ ಮಾಡುವುದು. ಯಾವುದೇ ಒಂದು ಪೂರ್ಣ ವಸ್ತು, ಆ ವಸ್ತು ಸಮಾನವಾಗಿ ಭಾಗ ಮಾಡುವುದು. ಈಗ ಸಮರ್ಥ ಸಮರ್ಥ ಪಕ್ಕ ತಡ ಮಾಡಬೇಕು. ಒಂದು ವಸ್ತುವಿನಲ್ಲಿ ಸಮಾನವಾಗಿ ಭಾಗ ಮಾಡುವುದು. ಒಂದು ವಿಷಯ ವಿಷಯವಲ್ಲ. ಈ ವಿಷಯವು ಈಗ ಎಂತಮ್ಮ ಮತ್ತ ನಂದಿನಿ ಬರ ಇವ್ರು ತಂದಿ ಒಂದು ಸೇವ್ ತಂದ. ಈಗ ಇಬ್ರಿಗೆ ಸೇವ್ ಒಂದೇ ಅಲ್ಲ. ಈಗ ಇಬ್ರಿಗೆ ಕೊಡ್ಬೇಕಲ್ಲ. ಈಕಿ ಕೊಟ್ರ ಈಕಿ ಸೇವ್ ಕೊಟ್ಟ, ಈಕಿ ಕೊಟ್ರ ಈಕಿ ಸೇವ್ ಕೊಟ್ಟ. ಒಂದು ಸೇವ್ ನಾವು ಎಷ್ಟು ಭಾಗ ಮಾಡ್ರಿ? ಎರಡು. ಎಷ್ಟು ಭಾಗ? ಎರಡು ಭಾಗ ಆಗಲ್ಲಪ್ಪ. ಎರಡು ಸೇವ್ ಒಂದೇ ಅಲ್ಲ. ಒಂದು ಸೇವ್ನಲ್ಲಿ ಎರಡು ಭಾಗ ಮಾಡಿ ಕೂಡ ಈ ಕೂಡ ಮನೆ ಕೂಡ ಕೂಡಿಸ್ಕೊಂಡು ಎಲ್ಲ ಮುಂದೆ ನೋಡು ತಿಳ್ಕೋದು. ಸೇವ್ ಒಂದೇ. ಒಂದು ಸೇವ್ದಾಗ ಎಷ್ಟು ಭಾಗ ಮಾಡಿದೆವು? ಎರಡು ಭಾಗ. ಸೇವ್ ಎಷ್ಟು? ಒಂದು. ಇವಾಗ ಎಷ್ಟು ಭಾಗ ಮಾಡಿದೆವು? ಎರಡು. ಇದು ಅಂದ್ರೆ ಒಂದರಾಗ ಇದು ಎರಡನೇ ಭಾಗ. ಎರಡರಲ್ಲಿ ಒಂದು ಸೇವಲ್ಲಿ ಇದು ಎರಡನೇ ಭಾಗ. ಇದು ಕೂಡ ಒಂದೆರಡು ಮೊದಲು ಎರಡನೇ ಒಂದು ಸೇವ್ ಒಂದಿದ್ರ ಸಮಾನವಾಗಿ ಎಷ್ಟು ಭಾಗ ಮಾಡಿದೆವು? ಎರಡು ಭಾಗ. ಈ ಎರಡು ಭಾಗ ಒಂದು ನಂದಿನಿ ಕೊಟ್ಟೆವು, ಒಂದು ನಂದಿನಿಗೆ ಒಂದು ಎಂತಮ್ಮ ಕೊಟ್ಟೆವು. ಸೇವ್ ಒಂದಿತ್ತು. ಒಂದು ಸೇವಲ್ಲಿ ಎಷ್ಟು ಭಾಗ ಮಾಡಿದೆವು? ಎರಡು. ಇದು ಮ್ಯಾಲ ಒಂದು ಎರಡನೇ ಒಂದು ಒಂದೆರಡು. ಇದು ಮೇಲಿನ ಅಂತರ ಅಂಶ. ಮೇಲಿನಪ್ಪ ಅಂಶ, ಕೆಳಗಿಂತ ಛೇದ. ಕೆಳಗಿಂತವೋ ಛೇದ. ಅಂಶ ಕೆಳಗಿನ ಛೇದ. ಒಂದರಲ್ಲಿ ಎರಡು ಭಾಗ ಮಾಡಿದೆವು. ಎರಡನೇ ಒಂದು ಒಂದೆರಡನೇ ಶೇವು ಒಂದೇ. ಶೇವು ಒಂದೇ. ನಾಲ್ಕು ನಾಲ್ಕು ಆಗೋದಲ್ಲ ಸಮಾನ ನೋಡಿ. ಇವು ಎರಡು, ಇವು ಎರಡು, ಇದು ಒಂದು ಇದು ಒಂದು. ಈಗ ನಾಲ್ಕು ಭಾಗ ಮಾಡ್ಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ನೋಡಿ. ಒಂದೇ ಎಷ್ಟು ಭಾಗ ಮಾಡಿದ್ವಿ? ಇದು ನಾಲ್ಕನೇ ಭಾಗ. ಇದು ನಾಲ್ಕನೇ ಒಂದು, ಇದು ನಾಲ್ಕನೇ ಒಂದು, ಇದು ನಾಲ್ಕನೇ ಒಂದು, ಇದು ನಾಲ್ಕನೇ ಒಂದು. ಅಂದ್ರ ಇದು ಒಂದು ಸೇವದಲ್ಲಿ ಇದು ಎಷ್ಟು ಗಿರ್ಗಾ ಭಾಗ. ಒಂದರಲ್ಲಿ ಇದು ನಾಲ್ಕನೇ ಭಾಗ. ಇದು ಒಂದನೇ ಸೇವದಲ್ಲಿ ಇದು ನಾಲ್ಕನೇ ಭಾಗ ಸಮಾನ ಭಾಗ. ಇದು ಒಂದು ಸೇವದಲ್ಲಿ ನಾಲ್ಕನೇ ಒಂದು
ಕುರುಡ ಗಿರ್ದ ಇದು ಕುರುಡ ಗಿರ್ದ ಒಟ್ಟು ಎಷ್ಟು ನಾಲ್ಕು ಗಿರ್ದ ನಾಲ್ಕು ಗಿರ್ದ ನಾಲ್ಕು ಹಂಚ್ಕೋದಲ್ಲ ಅವ್ರು ನಾಲ್ಕು ಹಾಕಿದ್ರೆ ನಾಲ್ಕು ಮಂದಿಗೂ ಹಂಚ್ಕೋಬಹುದು ಅದು ಸಮಾನವಾಗಿ ಹಂಚ್ಕೋಬಹುದು ಇದು ನೋಡಿ ಒಂದು ಪೇಪರ್ ಪೇಪರ್ ಕಂಪ್ಲೀಟ್ ಆದ ಸಾಕಾದದು ಎಷ್ಟು ಪೇಪರ್ ಎಷ್ಟು ಇಲ್ಲಿ ಒಂದು ಪೇಪರ್ ಎಷ್ಟು ಒಂದು ಇದಕ್ಕೆ ಏನು ಮಾಡ್ತಾರೆ ಎರಡು ಮಾಡ್ತಾರೆ ಎರಡು ಸಮಾನ ಭಾಗ ಎರಡು ಪೇಪರ್ ಒಂದು ಎರಡು ಅಂದ್ರೆ ಇಲ್ಲಿ ಎರಡು ಒಂದು ಶಿಫ್ಟ್ ಎರಡು ಭಾಗ ಮಾಡ್ತೇವಲ್ಲ ಇಲ್ಲಿ ಎರಡು ಭಾಗ ಮಾಡ್ತಾವ ಒಂದೇ ಪೇಪರ್ ಅಲ್ಲಿ ಎರಡು ಭಾಗ ಇದೇ ಪೇಪರ್ ಅಲ್ಲಿ ನಾಲ್ಕು ಮಾಡೋಣ ನಾಲ್ಕು ಐಟಮ್ ಮಾಡೋಣ ಎಷ್ಟು ಭಾಗ ಒಂದು ಎರಡು ಮೂರು ನಾಲ್ಕು ಈಗ ಒಂದು ವಸ್ತುವಿನಲ್ಲಿ ಒಂದೇ ಒಂದೇ ಪೇಪರ್ ಪೇಪರ್ ಒಂದೇ ಐತಲ್ಲ ಎರಡು ಭಾಗ ಮಾಡಿದ್ರೆ ಎಷ್ಟದು ಆಗಲ್ಲ ಎರಡಾಗಿಲ್ಲ ಈಗ ನಾಲ್ಕು ಭಾಗ ಮಾಡಿದ್ರೆ ಎಷ್ಟಾಗಲ್ಲ ಸಮಾನವಾಗಿ ಒಂದು ಎರಡು ಮೂರು ನಾಲ್ಕು ಈಗ ನೋಡಿ ಒಂದೇ ಪೇಪರ್ ಆಗ್ಬೇಕು ಇವು ನಾಲ್ಕು ಕೂಡಿಸ್ರಿ ಗೊತ್ತಾಯ್ತಲ್ಲ ಇವತ್ತು ಗಿರ್ದಾಬಾರ and say that the divide in the large one two ಗಿರ್ದ ಇದು ನಾಲ್ಕನೇ ಒಂದು ಭಾಗ ಇದು ನಾಲ್ಕನೇ ಒಂದು ಭಾಗ ಇದು ನಾಲ್ಕನೇ ಒಂದು ಭಾಗ ಇದು ಒಂದು ಪೇಪರ್ ಮಾಡ್ತೀನಿ ಅಲ್ಲ ಕಣ್ಣಿಗೆ ಕಾಣುತ್ತಲ್ಲ ಇದು ನಾಲ್ಕು ಕೂಡಿಸು ಒಂದು ನಾಲ್ಕು ಬೇರೆ ಮಾಡಿದ್ರೆ ಒಂದು ಸಮಾನ ಆಯ್ತು ಒಂದು ಪೇಪರ್ ಸಮ ಎಷ್ಟವ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ನಾಲ್ಕು ಅಲ್ಲ ಈಗ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ನೋಡಿ ಇಲ್ಲಿ ಬನ್ನಿ ನೀವು ಸಮಾನ ಎಷ್ಟು ಕಿಲೋ 15 ಕಿಲೋ ನೀವು ये 15 ಕಿಲೋ ನೀವು ಇದು ಎಷ್ಟು ಕಿಲೋ 30 ಕಿಲೋ ಇದು ಇಬ್ಬರು ಸಮಾನ ಒಬ್ಬನೇ ಇವು ಎಷ್ಟಿದೆ 30 ಈ 15 ಇವ 15 ಒಂದು ಎಕರೆ ಕೂಡಿದ್ರೆ ಇವರು 30 ಆಯ್ತಲ್ಲ ಇವ ಒಬ್ಬನೇ 30 ಆಯ್ತಲ್ಲ ಅಂದ್ರೆ ಇಬ್ಬರು ಸಮಾನ ಯಾರು ಇವ ಹಾಗೆ ಒಂದೇ ಪೇಪರ್ ಸಮಾನ ಇದು ಗಿರ್ದ ಇದು ಗಿರ್ದ ಇದು ಗಿರ್ದ ಇದು ಗಿರ್ದ ನಾಲ್ಕು ಗಿರ್ದ ಕೂಡಿಸಿದ್ರೆ ಒಂದೇ ಆಯ್ತು ಕೂಡಬೇಕು ಹಾಗೆ ಕೂಡಿಸೋದು ನೋಡ್ರಿ ಈಗ ಯಾಕೆ ಕೂಡಿಸ್ಬೇಕು ನಿನ್ನ ರಾಶಿಯಲ್ಲಿ ಇದು 1 4 ಅಂಶ ಪ್ಲಸ್ 1 4 ಅಂಶ ಛೇದ ಒಂದೇ ಛೇದ ಸಮಾನ ಛೇದ ಇದ್ರೆ ಮೇಲೆ ಕೂಡಿಸು ಸಮಾನ ಛೇದ ಇದ್ರೆ ನೋಡಪ್ಪ ಮೇಲೆ ಕೂಡಿಸಬೇಕು ನೋಡಿ ಇದು ಗಿರ್ದ ಇದು ಗಿರ್ದ ಇದರಿಂದ ನಾಲ್ಕನೇ ಒಂದು ಭಾಗ ಇದು ನಾಲ್ಕನೇ ಒಂದು ಎರಡು ತಗೊಂಡಿಲ್ಲ ಎರಡು ಗಿರ್ದಾಗ ಕೂಡಿಸಿ ಅರ್ಥ ಆಗ್ತದೆ ಪೇಪರ್ ಅರ್ಥ ಆಗ್ತದೆ ಇದು ನೋಡಿ ಇದು ಐದು ಕೂಡಿಸ್ಬೇಕಾದ್ರೆ ಏನ್ ಮಾಡಬೇಕು ಛೇದ ಒಂದೇ ಇತ್ತು ಅಂದ್ರೆ ಏನ್ ಮಾಡಬೇಕು ಮೇಲೆ ಅಂಶ ಮಾತ್ರ ಕೂಡಿಸ್ಬೇಕು ಇದು ಮೇಲೆ ಅಷ್ಟೇ ಒಂದು ಎಷ್ಟೈತಪ್ಪ ಛೇದ ಒಂದಿರಲ್ಲ ಕಾಮನ್ ಆಗಿ 4 ಅಷ್ಟೇ ಸಂಬಂಧ ಇವೆಷ್ಟು ಬಂತು 4ನೇ 2 ಮೊದಲು 2ರಲ್ಲಿ 4 ಭಾಗ ಮಾಡಿ ಈಗ 2ರಲ್ಲಿ 4 ಭಾಗ ಮಾಡಿದ್ರು ಅದನ್ನೇ ಇತ್ತು ಈಗ ನೋಡಿದ್ರೆ ಭಾಗ ಮಾಡ್ಬೇಡಿ ಈಗ 2 ಮಧ್ಯ ಒಟ್ಟ 2 2 2 2 4 ಇದೆಷ್ಟು ಬಂತು
ಒಂದು ಎರಡು ಕೂಡಿಸಿದ್ರೆ ಏನು ಮಾಡೋದು ಅರ್ಥ ಆಗಿಲ್ಲ ಈಗ ಅರ್ಥ ಆಗಿಲ್ಲ ಒಂದು ಎರಡನೇ ಒಂದು ಎರಡು ಸಲ ಎಷ್ಟಪ್ಪ ಅರ್ಧ ಅಂದ್ರೆ one count ಸುಮ್ಮನೆ ಎಷ್ಟಾಯ್ತಾ ಎರಡನೇ ಒಂದು ಅರ್ಧ ಭಾಗ ಆಯ್ತಲ್ಲ ಇವು ನಾಲ್ಕು ಕೂಡಿಸ್ಕೊಂಡು ಒಂದು ಆಗಬೇಕು ನೋಡ್ರಿ ಇವು ನಾಲ್ಕು ಕೂಡಿಸ್ಕೊಂಡು ಆಗಕ್ಕೆ ಇದು ನೋಡಿ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ನಾಲ್ಕು ನೋಡ್ರಿ ನಾಲ್ಕನೇ ಅದು ಈಗ ಛೇದ ಒಂದಿದಲ್ಲ ಈ ಛೇದ ಒಂದಿದ್ದಾಗ ಸಮನಾಗಿದೆ ನಾಲ್ಕು ಛೇದ ಒಂದು ಸಾಮಾನ್ಯ ನಾಲ್ಕು ಈಗ ಏನ್ ಕೊಡ್ತೀವಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗ ಒಂದೇ ಐತಲ್ಲ ಒಂದೇ ಈಗ ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದೇ ನಾಲ್ಕು ಈಗ ಛೇದ ಒಂದು ಒಂದೇ ಒಂದು ಇಷ್ಟು ನಾಲ್ಕಲ್ಲಿ ಒಂದು ಹಾಕಿದವಲ್ಲ ಒಂದು 24 ಅಲ್ಲ ಇದು ಒಂದೇ ಬಂತು ಬಂತಲ್ಲ ನೋಡಿ ಭಿನ್ನರಾಶಿಯಲ್ಲಿ ಛೇದ ಬಂದಿದ್ದಾಗ ಏನ್ ಮಾಡಬೇಕು ಮೇಲೆ ಕೂಡಿಸ್ಕೊಳ್ಳೋದು ಛೇದ ಬೇರೆ ಬೇರೆ ಇದ್ದಾಗ ಮಾತ್ರ ಪ್ಲಸ್ ಆಗ್ತೀವಿ ಪ್ಲಸ್ ನೋಡಿ ಪ್ಲಸ್ ಛೇದ ಬೇರೆ ಈಗ ಒಂದು ಎರಡು ಅಥವಾ ಎರಡನೇ ಒಂದು ಪ್ಲಸ್ ಒಂದು ಎರಡನೇ ಒಂದು ಪ್ಲಸ್ ಒನ್ ನಾಲ್ಕು ಮೂರು ಕೂಡಿಸಬೇಕು ನೋಡ್ರಿ ಇನ್ಯಾರ ಒಂದು ಅಂಶ ನೋಡೋದಿಲ್ಲ ಕೆಳಗೆ ಛೇದ ಒಂದೇ ಇದು ಇಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ಅಂದ್ರೆ ಜಾಸ್ತಿ ಕೂಡ್ಲಬಾರ್ದು ಸಾಮಾನ್ಯ ಎರಡು ತಗೊಳ್ಳಬಾರಲ್ಲ ನಾಲ್ಕು ತಗೊಳ್ಳಬಾರದು ಇಲ್ಲಿ ಏನ್ ಮಾಡಬೇಕು ಲಸ ತೆಗೆದು ಏನ್ ಮಾಡಬೇಕು ಇಲ್ಲಿ ಲಸ ಏನಂದಿ ಪೇಪರ್ ಏನ್ ಚೆಕ್ತರ ಲಸ ಏನು ಲಸ ಲಘುತಮ ಸಾಮಾನ್ಯ ಅಪವರ್ತ್ಯ ಲಘುತಮ ಸಾಮಾನ್ಯ ಅಪವರ್ತ್ಯ ಸಾಮಾನ್ಯವಾಗಿ ಅಪವರ್ತ್ಯ ಈಗ ನೋಡಿ ಈಗ ಎರಡು ಎರಡು ನಾಲ್ಕು ಸಾಮಾನ್ಯ ಅಪವರ್ತ್ಯ ಇದು ಎರಡು ಎರಡು ನಾಲ್ಕು ಇದು ಸಾಮಾನ್ಯ ಅಪವರ್ತ್ಯ ಯಾವ್ದು ನೋಡೋದು ಎಲ್ಲದ ಭಾಗಗಳು ನೋಡಿ ಎರಡು ಎರಡು ಒಂದೇ ಎರಡು ಎರಡು ಒಂದೇ ಎರಡು ಒಂದೇ ಎರಡು ಎರಡು ಒಂದೇ ಎರಡು ಎರಡನೇ ನಾಲ್ಕು ಈಗ ಮತ್ತೆ ಕೊಡ್ಬೇಕು ಎಲ್ಲ ಕೊನೆ ಬಂದ್ಬರ್ಬೇಕು ಎಲ್ಲ ಒಂದು ವಾರ ಮಾಡ್ಬೇಕು ಈಗ ಮತ್ತೆ ಕೊನೆ ಒಂದು ಹಂಗೆ ಇಟ್ಕೊಬೇಕು ಈಗ ಎರಡು ಒಂದೇ ಮತ್ತೆ ಎರಡು ಎಲ್ಲ ಒಂದು ಬಂದಲ್ಲ ಹೋಗಿದ್ದೀವಿ ಹೊರಗೆ ಅಂಕಿಗಳು ಇರ್ತಾವ ನಾವು ಗುಣಾಕಾರ ಮಾಡ್ತೀವಿ ಈಗ ಎರಡು ಗುಣಿದೆ ಎರಡನೇ ನಾಲ್ಕು ಅಂದ್ರೆ ಸಾಮಾನ್ಯ ಅಪವರ್ತ್ಯ ಇರಬೇಕು ಎಲ್ಲಾ ಅಂಕಿಗಳಿಗೆ ಸಾಮಾನ್ಯ ಅಪವರ್ತ್ಯ ಯಾವುದು ನಾಲ್ಕು ಗೊತ್ತಾಯ್ತಾ ಈಗ ನೋಡಿ ಈ ನಾಲ್ಕಕ್ಕೆ ಬರಬೇಕು ಈ ಛೇದದಿಂದ ಭಾಗಿಸಿ ನೋಡಿ ನಾಲ್ಕಕ್ಕ ಎರಡರಿಂದ ಭಾಗಿಸಿ ಎರಡನೇ ನಾಲ್ಕು ಹೋದ್ರೆ ಸೊನ್ನೆ ಸ್ವಂತ ಮಾತ್ರಕ ಎರಡು ಈ ಎರಡಕ್ಕ ಅವಶ್ಯಕ ಗುಣಾಕಾರ ಮಾಡ್ತೀವಿ ಎರಡು ಒಂದೇ ಎರಡು ಆಮೇಲೆ ಮತ್ತೆ ಮಾಡಬೇಕು ಈ ನಾಲ್ಕಕ್ಕ ಮತ್ತೆ ಎರಡನ್ನು ಭಾಗಿಸ್ಬೇಕು ಎರಡನೇ ನಾಲ್ಕು ಹೋದ್ರೆ ಸೊನ್ನೆ ಮತ್ತೆ ಎರಡು ಬಂತು ಮತ್ತೆ ಒಂದಕ್ಕ ಎರಡಕ್ಕ ಗುಣಿಸ್ಬೇಕು ಎರಡು ಒಂದೇ ಎರಡು ಈಗ ನೋಡಿ ಮತ್ತೆ ಈ ಛೇದದಿಂದ ಈ ನಾಲ್ಕಕ್ಕ ಈ ನಾಲ್ಕು ಮತ್ತೆ ನಾಲ್ಕು ಒಂದನೇ ನಾಲ್ಕು ನಾಲ್ಕು ಸೊನ್ನೆ ಒಂಬತ್ತು ಇದಕ್ಕೆ ಈಗ ಗುಣಿಸ್ಬೇಕು ಒಂದನೇ ಒಂದು ಈಗ ನೋಡಿ ಮ್ಯಾನ್ ಕೂಡಿಸಿ ಎರಡು ಎರಡು ನಾಲ್ಕು ಒಂದು ಐದು ಈಗ ನಾಲ್ಕು ಇದು ಯಾವ ಭಿನ್ನರಾಶಿ ವಿಷಮ ಭಿನ್ನರಾಶಿ ವಿಷಮ ಭಿನ್ನರಾಶಿಯಲ್ಲಿ ಮ್ಯಾಲ ಅಂಶ ದೊಡ್ಡದು ಛೇದ ಚಿಕ್ಕದಿದ್ದರೆ ವಿಷಮ ಭಿನ್ನರಾಶಿ ಅಂಶ ದೊಡ್ಡದು ಛೇದ ಚಿಕ್ಕದಿದ್ದರೆ ಅದಕ್ಕೆ ವಿಷಮ ಭಿನ್ನರಾಶಿ ಈ ವಿಷಮ ಭಿನ್ನರಾಶಿಯಲ್ಲಿ ಇಲ್ಲ ನಾವು ಮಿಶ್ರ ಭಿನ್ನರಾಶಿಯ ಮಾಡ್ಕೋಬೇಕು ಈ ಐದಕ್ಕೆ ಏನ್ ಮಾಡಿ ನಾಲ್ಕು ಭಾಗಿಸಿ ನಾಲ್ಕು ಒಂದನೇ ನಾಲ್ಕು ನಾಲ್ಕು
ಒಂದು ಪೂರ್ಣ ವಸ್ತು ಈಗ ನೋಡಿ ಒಂದು ಪೂರ್ಣಾಂಕ ಆಮೇಲೆ ಶೇಷ ಇರ್ತದೆ ಒಂದು ಅದು ಅಂಶ ಇತ್ತು ಅಂತ ಈ ಛೇದ ಎಷ್ಟಿತ್ತು 4 ಎಷ್ಟು ಬಂತೀಗ ಒಂದು ಪೂರ್ಣ 4ನೇ ಒಂದು ಅಥವಾ ಒಂದು ಪೂರ್ಣ 1/4 ಅಥವಾ ಇದು ಎಷ್ಟು ಭಾಗ ಒಂದರಲ್ಲಿ 4ನೇ ಭಾಗ ನೋಡಿ ಇದು ಒಂದು ಪೂರ್ಣ ವಸ್ತು ಇದು 1/4 ಎಷ್ಟು ಜೀರ್ಣ ಇದರ ಒಂದು ಮೇಲ 4ನೇ ಒಂದು ಭಾಗ ಇಲ್ಲಿ ನೋಡಿ ಇದು ಅರ್ಧ ಭಾಗ ಇದು ಅರ್ಧ ಭಾಗ ಒಂದು ಮ್ಯಾಲಿದು ಜೀರ್ಣ ಒಂದು ಮೇಲೆ ಗಿರ್ದ ಆಯ್ತಲ್ಲ ಈಗ ನೋಡ್ರಿ ಒಂದು ಪೂರ್ಣ 4ನೇ ಒಂದು ಈ ರೀತಿ ಕೂಡಿಸ್ಬೇಕು ಛೇದ ಬೇರೆ ಇದ್ದಾಗ ಏನ್ ಮಾಡಬೇಕು ಲಸ ತೆಗಿಬೇಕು ಛೇದ ಒಂದು ಇದ್ದಾಗ ಮೇಲಿಂದ ಕೂಡಿಸ್ಬೇಕು ಇಷ್ಟು ಈಗ ಒಂದು ಲೆಕ್ಕ ಕೊಟ್ಟು ಮಾಡ್ಬಿಡ ಒಂದು ಕೂಡಿಸ್ಬೇಕು ಒಂದು ಎರಡು ಪ್ಲಸ್ ಒಂದು ಎರಡು ಕೂಡಿಸಿ ಆಗಿಸಿ ಬರ್ತದಾ ಮೇಲ್ಗಡೆ ಕೂಡಿಸು ಕೆಲವೊಬ್ರು ನಿಮ್ದು ಸರಿ ಮಾಡಿ ಕಟ್ಟೋದು 2 ನೋಡಿ ಈಗ ಈ ಮನೆ ಒಂದು 4 ಲೆಕ್ಕ ಕೊಡ್ತಾರೆ ಕೆಲವರು ರೈಟ್ ಮಾಡಿದ್ರೆ ಕೆಲವು ತಪ್ಪು ಮಾಡ ಒಂದು 4 ಲೆಕ್ಕ ಕೊಟ್ಟು ನಾವು 4 ಲೆಕ್ಕ ಮಾಡ್ಕೊಂಡು ಕಡೆ ತೋರಿಸ್ಬೇಕು ಹೋಗ ಬರ್ಬರು ಒಂದೇ ನೋಡಿ 1/4 ಪ್ಲಸ್ 1/2 ಈ ಮನೆ ಮಾಡ್ಕೊಬಾರ್ದು ಎರಡನೇದು 1/4 ಪ್ಲಸ್ 1/4 ಅಥವಾ 4ನೇ ಒಂದು ಭಾಗ ಅದಿ 4ನೇ ಒಂದು ಇದು ಕೊಡ್ಕೊಂಡು ಎಂಟನೇ 2 ಪ್ಲಸ್ 6ನೇ 3 4ನೇ 1 6ನೇ 1 6ನೇ 2 6ನೇ 4 ಮತ್ತೊಂದು 9ನೇ 5 ಅದೇ 1 ಇಷ್ಟು ಕೂತ್ಕೊಂಡು ಬರ್ತಾರೆ